ಆಪರೇಷನ್ ಸಿಂಧೂರ ಕುರಿತು ಕೊತ್ತೂರು ಮಂಜುನಾಥ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿರುವಂಥದ್ದು. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಕೆಸರೆರಚಾಟಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಈ ಒಂದು ಸ್ಟೇಟ್ಮೆಂಟ್ಗೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಅದು ಏನಾಗಿದೆ, ಮೋದಿಜಿಯವರ ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ. ಪ್ರತಿಯೊಂದು ಹೆಜ್ಜೆನ ಅವರೇನು ಎಲ್ಲಿ ಹೋದ್ರೆ ಭಾಷಣ ಮಾಡಿದ್ರೆ ಮಾತಾಡಿದರೆ ನೀವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವರು ಇಲ್ಲಿವರೆಗೆ ಏನೂ ಮಾಡಲಿಲ್ಲ. ಆದರೆ ಇವತ್ತು ಏನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋದು. ಬ್ರಾಡರ್ವರೆಗೆ ಇವತ್ತೊಬ್ಬ ಪ್ರಧಾನಮಂತ್ರಿ ಹೋಗ್ತಾನಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ, ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ದ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರಂದ್ರೆ ಅದು ಅಪ್ರಿಷಿಯೇಟ್ ಮಾಡಬೇಕು. ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಬಾರ್ಡರ್ಗೆ ಯಾರು ಬೇಡ ಅಂತಾರೆ, ಅವರು ಹೋಗಿ ಸಮಾಧಾನ ಮಾಡಲಿ, ಭೇಟಿಯಾಗಲಿ ಅವರು ಸಂತ್ರಸ್ತರನ್ನ. ಅದು ಬಿಟ್ಟು ಮೋದಿಜಿಯವ್ರ ಪ್ರತಿಯೊಂದು ಹೆಜ್ಜೆನೂ ಟೀಕೆ ಮಾಡುವಂಥದ್ದು. ಕಾಂಗ್ರೆಸ್ಸಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ. ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತಾ ಅದರ ಜೊತೆ ನಾವಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಅದಾದ ಮೇಲೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಸೇರಿ ಕಾಂಗ್ರೆಸ್ಸಿನ ಮುಖಂಡರು ಕೊಡುವಂಥ ಹೇಳಿಕೆಗಳು ಹೈಕಮಾಂಡಿನ ನಿರ್ಧಾರ ಮತ್ತು ರಾಜ್ಯ ನಾಯಕರ ಹೇಳಿಕೆಗಳಿಗೆ ಏನಾದರೂ ಸಂಬಂಧ ಇದೆಯಾ? ಪರಸ್ಪರ ವಿರೋಧಾಭಾಸವಾಗಿ ಯಾಕೆ ಹೇಳಿಕೆ ಕೊಡ್ತಿದ್ದಾರೆ? ಇದು ಹೈಕಮಾಂಡಿನ ಸೂಚನೆಯ? ಇದನ್ನು ಕಾಂಗ್ರೆಸ್ ಇವತ್ತು ಸ್ಪಷ್ಟ ಮಾಡಬೇಕು. ಅಲ್ಲಿ ಹೋಗಿ ಇಳಿದು ನೋಡ್ಕೊಂಡ್ಬಲ್ಲ. ಯಾಕಂದ್ರೆ ಫ್ರೀ ವೀಸಾ ಐತಿ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ. ಪಾಕಿಸ್ತಾನದ ಹೀರೋ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ತನ್ನ ನೇತೃತ್ವದಲ್ಲಿ ಇವರೆಲ್ಲ ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನಕ್ಕೆ ಇದು ಆಗ್ಯಾವ ಈ ಪಾಯಿಂಟ್ ತೋರಿಸ್ತಾರಲ್ಲ, ನಮ್ಮ ಮಿಲಿಟರಿ ಹೇಳ್ತಾರೆ ಈ ಪಾಯಿಂಟ್ನಾಗ ಬಾಂಬ್ ಹಾಕಿ ಅದು ನೋಡ್ಕೊಂಡು ಬರಲಿ. ಈ ರೀತಿ ಒಬ್ಬ MLA ಆಗಿ ಯಾವ ರೀತಿ ತನ್ನ ವ್ಯಾಪ್ತಿನೇ ಅಲ್ಲ, ದೇಶದ ವ್ಯಾಪ್ತಿಯೊಳಗೆ ನೀವು ದೇಶದ ಸೈನಿಕರನ್ನ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು. ಬಿಟ್ಟು ನೀವು ಇಂಥ ಕೆಟ್ಟ ಏನು ಪ್ರತಿಕ್ರಿಯೆ ಕೊಡ್ತೀರಿ, ಹೇಳಿಕೆ ಕೊಡ್ತೀರಿ, ಇವು ನಿಜಕ್ಕೂ ನೀವು ಕೇವಲ ಅದೇ ಹೇಳ್ತಾರಲ್ರಿ, ಈ ಹಳ್ಳಿ ಮಳ್ಳಿ ಅದೇ ಮುಸ್ಲಿಂ ಓಟಿನ ಸಲುವಾಗಿನೇ ಅವ್ರು ಖುಷಿ ಪಡಿಸ್ಲಾಕ. ಅವ್ರಿಗಿಂತ ಇವರೇ ಹೆಚ್ಚು ನಮ್ಮ ಹಿಂದೂಗಳ ಏನು ನಾಯಕರದಾರಲ್ಲ, ಆ ಮುಸ್ಲಿಮರಿಗಿಂತ ಇವರೇ ಹೆಚ್ಚು ದೇಶದ ಜೊತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದ ವಿಷಯಗಳಿಗೆ ನಾನೇನು ಹೇಳ್ಬೇಕು ಮೊದಲೇ ಹೇಳಿದ್ದೆ. ನನ್ನ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ನಾವು ಸೆಲ್ಯೂಟ್ ಹೊಡಿಬೇಕು. ಭಾರತದ ಪ್ರಜೆಗಳು ನಮಗಾಗಿ ಪ್ರಾಣ ಬಲಿದಾನವನ್ನು ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಗೌರವ ಮರ್ಯಾದೆ ಭಾರತ ದೇಶಕ್ಕೆ ಕೊಡಿಸಿದೆ. ಅದಕ್ಕೆ ಮೊಟ್ಟ ಮೊದಲು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರ ಆದೇಶದ ಮೇಲೆ ಎಮರ್ಜೆನ್ಸಿ ಕಾರ್ಯಕಾರಿ ಸಮಿತಿ ಮೀಟಿಂಗ್ ನಡೆದು ತಿರಂಗ ಧ್ವಜವನ್ನು ತೆಗೆದು ಇಡೀ ದೇಶದ ಉದ್ದಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸೈನಿಕರಿಗೆ